ನಮಸ್ಕಾರ ಸ್ನೇಹಿತರೆ ಗ್ರೂಪ್ ಬಿ ಎಕ್ಸಾಮ್ ಮತ್ತು ಅದರ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ಏನು ವಿಡಿಯೋಸ್ ರನ್ನಿಂಗ್ ಮಾಡ್ತಾ ಇದೀವಿ. ಸ್ಪೆಸಿಫಿಕ್ ಪೇಪರ್ 2 ಕೇಸ್ ಕೂಡ ಹೆಲ್ಪ್ ಆಗುತ್ತೆ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ವರ್ಟಿಕಲ್ ಅಂಡ್ ಹಾರಿಜಾಂಟಲ್ ರಿಸರ್ವೇಶನ್, ಕರ್ನಾಟಕದ ರಿಸರ್ವೇಶನ್ ಬಗ್ಗೆ ಗೊತ್ತಿರಬೇಕು. ನಾವು ರಿಸರ್ವೇಶನ್ಸ್ ಬಗ್ಗೆ ವಿಡಿಯೋಸ್ಗಳು ಮಾಡಿದೀವಿ ಆಲ್ರೆಡಿ, ಪ್ರೀವಿಯಸ್ ವಿಡಿಯೋಸ್. ಇದು 5ನೇ ವಿಡಿಯೋ. ಆದ್ರೆ ಇವತ್ತು ಕರ್ನಾಟಕದ ಸ್ಪೆಸಿಫಿಕ್ ಆಗಿ ಸಮತಲ ಮತ್ತೆ ವರ್ಟಿಕಲ್ ಮತ್ತೆ ಹಾರಿಜಾಂಟಲ್ ಎರಡರಲ್ಲಿ ಏನ್ ರಿಸರ್ವೇಶನ್ಸ್ ಇದೆ ಅದು ನಿಮಗೆ ಗೊತ್ತಾಗ್ಬೇಕಾಗುತ್ತೆ. ಓಕೆ, ಸೊ ಹೆಂಗಿದೆ ಕರ್ನಾಟಕದ್ದು, ಎಷ್ಟು ಪರ್ಸೆಂಟ್ ಇದೆ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಕರ್ನಾಟಕದ ಕೇಳ್ತಾನೆ, ಯಾಕಂದ್ರೆ ಇದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕರ್ನಾಟಕದ ಎಕ್ಸಾಮ್ ನಡೀತಾ ಇರೋದು. ಸೊ ಕರ್ನಾಟಕದ ಬಗ್ಗೆ ಕೇಳ್ತಾನೆ. ರಿಸರ್ವೇಶನ್ ಇನ್ ಕರ್ನಾಟಕ ಅಂಡ್ ನಾನು ಒಂದಷ್ಟು ಇದನ್ನು ಕೂಡ ಅಪ್ಡೇಟ್ ಮಾಡ್ಬೇಕಾಗಿದೆ. ದಯವಿಟ್ಟು ಕೊನೆ ತನಕ ವಿಡಿಯೋ ನೋಡಿ ಸ್ನೇಹಿತರೆ. ಅಂಡ್ PDF ತುಂಬಾ ಜನ ಕೇಳ್ತಾ ಇದ್ದಾರೆ ನೋಡಿ. ಆಲ್ಮೋಸ್ಟ್ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡಿ PDF ಕೊಡ್ತೀವಿ. PDF ಬೈ ಮ್ಯಾಕ್ಸಿಮಮ್ ನಿಮಗೆ ನೆಕ್ಸ್ಟ್ ಮಂತ್ ಫಸ್ಟ್ ಆರ್ ಸೆಕೆಂಡ್ ವೀಕ್ ಅಲ್ಲಿ PDF ನಿಮ್ ಕೈಗೆ ಸಿಗುತ್ತೆ, ಇನ್ಕ್ಲೂಡಿಂಗ್ ಎವ್ರಿ ಸಬ್ಜೆಕ್ಟ್ಸ್, ಎವ್ರಿ ಆಕ್ಟ್ಸ್, ರೂಲ್ಸ್ ಏನಿದೆ 1992, 1995, 1990 ಎಲ್ಲ ಕೂಡ ಕವರ್ ಮಾಡಿರುತ್ತೆ. ಎಲ್ಲ ಆಸ್ ಪರ್ ದ ಸಿಲೆಬಸ್ ಏನಿದೆ ವಿತ್ ಕರೆಂಟ್ ಅಫೇರ್ ಅಪ್ಡೇಟ್ ನಿಮಗೆ ಈ ಒಂದು PDF ಅಲ್ಲಿ ಸಿಗುತ್ತೆ. ಓಕೆ, ಸೊ ಬನ್ನಿ ಹಾಗಾದ್ರೆ ನಾವು ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಏನಿದೆ ಈ ರಿಸರ್ವೇಶನ್ ಅಲ್ಲಿ, ಏನನ್ ಕೇಳ್ತಾನೆ, ಏನೇನಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ, ಪ್ಲೇ ಲಿಸ್ಟ್ ಮಾಡಿದೀವಿ. ಪ್ಲೇ ಲಿಸ್ಟ್ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಪ್ರೀವಿಯಸ್ ವಿಡಿಯೋ ನೋಡಿ, ಇದಕ್ಕೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಅಥವಾ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಜಾಯ್ನ್ ಆಗಿ, ಅಲ್ಲೂ ಕೂಡ ಲಿಂಕ್ ನ ಶೇರ್ ಮಾಡ್ತೀವಿ ಸ್ನೇಹಿತರೆ. ಪುನೀತ್ ಫೋರಂ ಅಂತ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಸೊ ಬನ್ನಿ, ಫಸ್ಟ್ ಲಂಬ ಮೀಸಲಾತಿ ಅಡ್ಡ. ನಾನು ಆಲ್ರೆಡಿ ಇದನ್ನ PTK ಕೊಟ್ಟಿದ್ದೇನೆ ನಿಮಗೆ. ವಾಟ್ ಇಸ್ ವರ್ಟಿಕಲ್ ರಿಸರ್ವೇಶನ್, ಈಗ ಎಷ್ಟು ರಿಸರ್ವೇಶನ್ ಇದೆ ಮತ್ತೆ ಸಂವಿಧಾನದಲ್ಲಿ ಏನೇನು ಪ್ರಾವಿಷನ್ಸ್ ಇದೆ ಅದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ. ಸೊ ಬೈ ಲ್ಯಾಂಗ್ವೇಜ್ ಇದು ವಿಡಿಯೋಸ್ ನಿಮಗೆ ಸ್ಲೈಡ್ಸ್ ಗಳಿರ್ತದೆ. ಲಂಬ ಮೀಸಲಾತಿ ಅಂದ್ರೆ ಗೊತ್ತಿರಬೇಕು. ಏನು SC, ST, OBC, ಜನರಲ್ ಮೆರಿಟ್, EWS ಅಂತ ಏನ್ ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಲಂಬ ಮೀಸಲಾತಿ. ಆರ್ಟಿಕಲ್ 16 ಸಬ್ ಕ್ಲಾಸ್ 4 ಅಲ್ಲಿ ಇದ್ರ ಬಗ್ಗೆ ಮೆನ್ಷನ್ಸ್ ಕೂಡ ಇದೆ. ಓಕೆ, ಮೀಸಲಾತಿ ಕೊಡಬೇಕು ಇನ್ ಎಜುಕೇಶನ್ ಸಿಸ್ಟಮ್ ಅಂಡ್ ಆಲ್ಸೋ ಇನ್ ಏನೋ ನಮ್ಮ ಒಂದು ಜಾಬ್ಗಳಲ್ಲಿ. ಓಕೆ, ಇನ್ನು ಸಮತಲ ಮೀಸಲಾತಿ ಅಂತಂದ್ರೆ ಏನು, ಈಗ ಕನ್ನಡ ಮೀಡಿಯಂ, ಓಕೆ, ರೂರಲ್, ಕನ್ನಡ ಮೀಡಿಯಂ, ಮತ್ತೆ ಟ್ರಾನ್ಸ್ಜೆಂಡರ್ಸ್ ಅಥವಾ ಮಹಿಳೆಯರು, ಏನೋ ವುಮನ್ ಅಂತಕ್ಕಂಥದ್ದು ಏನಿದೆಯಲ್ಲ, ಇದೆಲ್ಲ ಸಮತಲ ಮೀಸಲಾತಿ. ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂದ್ರೆ ಸಿಂಪಲ್ ಆಗಿ ಹೇಳ್ತೇನೆ. ಈಗ ಸಮತಲ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿದೆ ಲಂಬ ಮೀಸಲಾತಿ ನೋಡಿ, ಲಂಬವಾಗಿದೆ. SC, ST, OBC ಮತ್ತೆ ಜನರಲ್. ಓಕೆ, EWS ಕರ್ನಾಟಕದಲ್ಲಿ ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ. ಓಕೆ, ಇಂಪ್ಲಿಮೆಂಟ್ ಆಗಿಲ್ಲ, ಅಪ್ರೂವ್ ಆಗಿದೆ, ಇಂಪ್ಲಿಮೆಂಟ್ ಆಗಿಲ್ಲ. ಈಗ ಮಹಿಳೆಯರಿಗೆ 50% ರಿಸರ್ವೇಶನ್ ಅಂತ ಹಾಕಿದ್ರು ಅಂತ ಇಟ್ಕೊಳ್ಳಿ. ರಿಸರ್ವೇಶನ್ ಫಾರ್ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. 50% ರಿಸರ್ವೇಶನ್ ಫಾರ್ ವುಮನ್ ಅಂತ ಹಾಕಿದ್ರು. ಈಗ ವುಮನ್ ಎಲ್ಲಿ ಬರ್ತಾರೆ, ಸಮತಲ ಮೀಸಲಾತಿಲಿ ಬರ್ತಾರೆ. ಅಂದ್ರೆ ನೀವು ಈಗ SC ಇಲ್ಲಿ ಕೂಡ ವುಮೆನ್ ಇರ್ತಾರೆ, ST ಕೂಡ ವುಮೆನ್ ಇರ್ತಾರೆ, ನಿಮಗೆ OBC ಕೂಡ ವುಮೆನ್ ಇರ್ತಾರೆ, ಜನರಲ್ ಅಲ್ಲೂ ಕೂಡ ವುಮೆನ್ ಇರ್ತಾರೆ. ಸಮತಲ ಮೀಸಲಾತಿ ಇನ್ ದ ಸೆನ್ಸ್, ಈಗ ಅಂಗವಿಕಲರು, ಓಕೆ, ಅಂಗವಿಕಲರು ಒಂದು 2% ಅಥವಾ 5% ಅಂತ ಹಾಕುದು ಅಂತ ಇಟ್ಕೊಳ್ಳಿ. ಆಗ ಇಲ್ಲಿ SC ಅಂಗವಿಕಲರು, ST ಅಂಗವಿಕಲರು, OBC ಅದು ಸಮತಲ, ಎಲ್ಲದರಲ್ಲೂ ಬರ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ? ಸೊ ಫಿಸಿಕಲಿ ಹ್ಯಾಂಡಿಕ್ಯಾಪ್, ಮತ್ತೆ ಇನ್ನೇನು ವುಮನ್, ರೂರಲ್, ಕನ್ನಡ ಮೀಡಿಯಂ, ಮತ್ತೆ ಇನ್ನು ಬೇರೆ ಬೇರೆ ನಾನು ಲಿಸ್ಟ್ ಕೊಡ್ತೀನಿ ಮುಂದೆ. ಸೊ ಇವರೆಲ್ಲ, ಮತ್ತೆ ಇದು ನಾವೇ ಟ್ರಾನ್ಸ್ಜೆಂಡರ್ ಅಂತ ಏನ್ ಕರಿತೀವಿ, ಸೊ ಇವರೆಲ್ಲ ನಮ್ಗೆ ಅಡ್ಡ ಮೀಸಲಾತಿ ಅಥವಾ ಹಾರಿಜಾಂಟಲ್ ಇದರಲ್ಲಿ ಬರ್ತಕ್ಕಂಥದ್ದು. ಫೈನ್. ಇನ್ನು ಸಂವಿಧಾನ ನಾನು ಹೇಳ್ದೆ 15 ಸಬ್ ಕ್ಲಾಸ್ 3, 16 ನೋಡಿ, 15 ಸಬ್ ಕ್ಲಾಸ್ 3, 16 ಸಬ್ ಕ್ಲಾಸ್ 3 ಏನೇನ್ ಹೇಳುತ್ತೆ. 15 ಸಬ್ ಕ್ಲಾಸ್ 3 ಹೇಳುತ್ತೆ, ಮಹಿಳೆಯರಿಗೆ ಯಾವುದೇ ಆದ ಒಂದು ಮೀಸಲಾತಿ, ಅವರಿಗೆ ಉಪಬಂಧ ಪ್ರೊವಿಷನ್ಸ್ ಕೊಡಕ್ಕೆ ಸರ್ಕಾರಕ್ಕೆ ಯಾವುದೇ ಅಡೆತಡೆ ಇಲ್ಲ, ಮುಂದುವರಿಸಬಹುದು ಅಂತ ಆರ್ಟಿಕಲ್ 15 ಸಬ್ ಕ್ಲಾಸ್ 3 ಹೇಳುತ್ತೆ. ಯಾಕೆ ಇದು ಇಂಪಾರ್ಟೆಂಟ್? ಸಂವಿಧಾನಾತ್ಮಕವಾಗಿ ಏನೇನೋ ನಮಗೆ ರಿಸರ್ವೇಶನ್ಗೆ ಆರ್ಟಿಕಲ್ಸ್ ಇದೆ, ಎಸ್ಪೆಷಲಿ ಇನ್ ರಿಸರ್ವೇಶನ್ಸ್ ಫಾರ್ ಜಾಬ್ಸ್ ಆರ್ ರಿಸರ್ವೇಶನ್ಸ್ ಇನ್ ಎಜುಕೇಶನ್ ಸಿಸ್ಟಮ್. ಅದೆಲ್ಲ ನಿಮಗೆ ಗೊತ್ತಿರಬೇಕಾಗತ್ತೆ, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. 15 ಸಬ್ ಕ್ಲಾಸ್ 4, 16 ಸಬ್ ಕ್ಲಾಸ್ 4 SC, ST ಗಳಿಗೆ ನಿಮ್ಮ ಸರ್ಕಾರಿ ಸೇವೆಯಲ್ಲಿ ಮೀಸಲಾತಿ. ಇನ್ನೊಂದು 16 ಆರ್ಟಿಕಲ್ ಸಬ್ ಕ್ಲಾಸ್ 4A ಅಂತ ಬೇರೆ ಬರುತ್ತೆ, 77ನೇ ತಿದ್ದುಪಡಿಯಲ್ಲಿ ತರ್ತಾರೆ. ಅಂದ್ರೆ ಬಡ್ತಿಯಲ್ಲೂ ಮೀಸಲಾತಿ ಬಗ್ಗೆ ಹೇಳತಕ್ಕಂಥದ್ದು.
ಅದನ್ನ 2001ರಲ್ಲಿ 85 ತಿದ್ದುಪಡಿ ಇನ್ನೂ ತಿದ್ದುಪಡಿ ಮಾಡ್ತಾರೆ. ಅಂದ್ರೆ ಹಿರಿತನವನ್ನ ಕನ್ಸಿಡರ್ ಮಾಡ್ಬೇಕು ಬಡ್ತಿಲಿ ಕೂಡ. ಫಸ್ಟ್ SC ST ಬಡ್ತಿ ಕೊಡಬೇಕು, ಅವ್ರಿಗೆ ಮೀಸಲಾತಿ ಇರಬೇಕು ಅಂತ ಮಾಡ್ಬಿಟ್ರು. ಆಮೇಲೆ ಅದ್ರಲ್ಲಿ ಯಾರು ಹಿರಿತನ ಇದ್ದಾರೆ, ಹಿರಿತನ ಕೂಡ ಕನ್ಸಿಡರ್ ಮಾಡ್ಬೇಕು ಅಂತ ಇನ್ನೊಂದು ತಿದ್ದುಪಡಿ ಮಾಡ್ತಾರೆ. ಅದನ್ನ 4 ಸಬ್ ಕ್ಲಾಸ್ ಎ ನ 85ನೇ ತಿದ್ದುಪಡಿಯಲ್ಲಿ. ಓಕೆ, ಮತ್ತೆ ಇನ್ನೊಂದು 81ನೇ ತಿದ್ದುಪಡಿ ವೆರಿ ಇಂಪಾರ್ಟೆಂಟ್ ನೋಡಿ. ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಎಕ್ಸ್ಟ್ರಾ ಇನ್ಫಾರ್ಮೇಶನ್ಸ್ ಕೊಡ್ತಾ ಇದ್ದೀನಿ. ಸಂವಿಧಾನಾತ್ಮಕವಾಗಿ ನಿಮ್ಗೆ ಕ್ವಶನ್ ಪೇಪರ್ ಡಿಫಿಕಲ್ಟಿ ಮಾಡ್ಬೇಕಂದ್ರೆ ಇವೆಲ್ಲ ಕೇಳ್ತಾನೆ. 2000ನೇ ಇಸ್ವಿಲಿ 81ನೇ ತಿದ್ದುಪಡಿಯಲ್ಲೂ ಕೂಡ 16 ಸಬ್ ಕ್ಲಾಸ್ 4B ಅಂತಕ್ಕಂಥದ್ದು, 16 ಅಲ್ಲಿ ಸಬ್ ಕ್ಲಾಸ್ 4B ಅಂತ ಸೇರಿಸಲಾಗುತ್ತೆ. ಅಂದ್ರೆ ಈ ವರ್ಷ SC ST ಇರ್ತಕ್ಕಂಥ ಹುದ್ದೆಗಳು ಈಗ ಅದು ಯಾವ್ದೇ ಆಗಿರ್ಲಿ ಇಲ್ಲ ಅಂತ ಇಟ್ಕೊಳ್ಳಿ, ಯಾರೋ ಆಗ್ಲಿಲ್ಲ, ಅದು ಮುಂದೊಂದು ವರ್ಷ ಕಾಲ ಇಡ್ತಾರೆ. ಸೊ ದೇರ್ ಇಸ್ ನೋ ಸೀಲಿಂಗ್, ಪರ್ಸೆಂಟೇಜ್ ಆಫ್ ಸೀಲಿಂಗ್ ಇರಲ್ಲ. ಅವಾಗ ನಾವು ಎಂತ ಕರ್ತೀವಿ ಬ್ಯಾಕ್ವರ್ಡ್ ಪರ್ಸೆಂಟೇಜ್ ಆಫ್ ಏನೋ ನಾವು ಇದು ಯಾವ್ದೋ ಪೋಸ್ಟ್ ಅಂತ ಕರಿತೀವಿ, ಬ್ಯಾಕ್ಲಾಗ್ ಪೋಸ್ಟ್ ಅಂತ. ಅದು ಅಂದ್ರೆ ಈ ವರ್ಷ ಏನಿದೆ ಅದು ಇರುತ್ತೆ, ಹೋದ ವರ್ಷದ್ದು ಕೂಡ ಕ್ಯಾರಿ ಓವರ್ ಆಗುತ್ತೆ. ಬ್ಯಾಕ್ಲಾಗ್ ಪೋಸ್ಟ್ ಅಂತ ಏನ್ ಕರಿತೀವಿ. ಸೊ ಇವೆಲ್ಲ ಗೊತ್ತಿರಬೇಕು. ಮತ್ತೆ 330, 332 ಇದು ಸಂಸತ್ತಿನಲ್ಲಿ ಈಗ ಈಗ ಲೋಕಸಭೆ ನಡೀತಿದೆ. SC ಕ್ಯಾಟಗರಿ, ST ಕ್ಯಾಟಗರಿ ರಿಸರ್ವೇಶನ್ ಸಂಸತ್ತಿನ ಇದು ಕಾನ್ಸ್ಟಿಟ್ಯೂಯನ್ಸಿ ನಿಮ್ಗೆ ಗೊತ್ತಿದೆ, ಕರ್ನಾಟಕದಲ್ಲಿ ಎಷ್ಟಿದೆ, ದೇಶಾದ್ಯಂತ ಎಷ್ಟಿದೆ ಅಂತ. ಹಾಗೆ ರಾಜ್ಯದಲ್ಲೂ ಕೂಡ SC ಕ್ಯಾಟಗರಿ ಒಂದಷ್ಟು, ST ಕ್ಯಾಟಗರಿ ಒಂದು ಕಾನ್ಸ್ಟಿಟ್ಯೂಯನ್ಸಿ ರಿಸರ್ವೇಶನ್, ಇದೆಲ್ಲ 330, 332 ಹೇಳುತ್ತೆ. ಅದೊಂದೇ ಅಲ್ಲ, ಪಂಚಾಯತ್ ರಾಜ್ 243D SC ST ಗಳಿಗೆ ಮತ್ತೆ 1/3 ಮಹಿಳೆಯರಿಗೆ ಹೇಳುತ್ತೆ. 233T ನಮ್ಮ ಒಂದು ಮುನ್ಸಿಪಲ್ ಕಾರ್ಪೊರೇಷನ್ ರಿಸರ್ವೇಶನ್ ಬಗ್ಗೆ ಹೇಳುತ್ತೆ. ಸೊ ಇವೆಲ್ಲ ಇದೆಯಲ್ಲ, ಇವೆಲ್ಲ ರಿಸರ್ವೇಶನ್ಸ್ ಕೇಳ್ತಕ್ಕಂಥ ಸಾಂವಿಧಾನಿಕ ನಿಬಂಧನೆಗಳು, ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಇನ್ ಇಂಡಿಯಾ ಅಂಡರ್ ಕಾನ್ಸ್ಟಿಟ್ಯೂಷನ್ ಇನ್ ಡಿಫರೆಂಟ್ ಆರ್ಟಿಕಲ್ಸ್ ದೇ ಹ್ಯಾವ್ ಗಿವನ್. ಅರ್ಥ ಆಗ್ತಿದೆಯಲ್ಲ? ಸೊ ಇದು ಗೊತ್ತಿರಬೇಕು. ಇನ್ನು ಇದು ಬಿಟ್ರೆ ನಾನು ಬರ್ತೀನಿ ಕರ್ನಾಟಕದ ಈಗ ಪ್ರೆಸೆಂಟ್ ನಾನು ಏನು ಈ ವಿಡಿಯೋ ಮುಖ್ಯಾಂಶ ಏನಿದೆ, ಬಾಡಿ ಆಫ್ ದ ವಿಡಿಯೋ ಬರ್ತೀನಿ ಇವಾಗ. ಸೊ ಮೊದಲು ನಿಮಗೆ ಗೊತ್ತಿತ್ತು 50% ಏನಿತ್ತು, SC ST 15%, ST ಗೆ 3% ಇತ್ತು. ಇದು ರೈಸ್ ಮಾಡಿದ್ರು, ಇಂಪ್ಲಿಮೆಂಟ್ ಆಗಿಲ್ಲ ಅಂತ ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದೆ ಅಲ್ವಾ. ಇದು ಇಂಪ್ಲಿಮೆಂಟ್ ಆಗಿದೆ, ಎಸ್. ನನಗೆ ಇದು ಯಾವ್ದೋ ಗೆಜೆಟೆಡ್ ಅಲ್ಲೂ ಕೂಡ ತಗೊಂಡಿದ್ದೀನಿ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನಾನು. ಸೊ ಇವಾಗ ಇದೇನ್ ಮಾಡಿದ್ರೆ 17% ಮಾಡಿದ್ದಾರೆ, 15 to 17%, 3 to 7% ಮಾಡಿದ್ದಾರೆ. ಓಕೆ, ಅದು ಇಂಪ್ಲಿಮೆಂಟ್ ಆಗಿದೆ. ಇನ್ನು ಅವರು ಇಲ್ಲೇನ್ ಮಾಡ್ಬೇಕು ಅನ್ಕೊಂಡಿದ್ರು, ಕ್ಯಾಟಗರಿಲಿ ಬೇರೆ ಬೇರೆ ಕ್ಯಾಟಗರಿ 2A, 2B, 2C, 2D, 3A, 3B ತೆಗ್ದಾಕಿ, ಅದು ಇಂಪ್ಲಿಮೆಂಟ್ ಆಗಿಲ್ಲ. ಓಕೆ, ಬಟ್ SC ST ಮಾತ್ರ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ನಾ ಐ ವಿಲ್ ಶೋ ದಟ್. ಈಗ ಇಂಪ್ಲಿಮೆಂಟ್ ಆದ್ಮೇಲೆ ಪ್ರೆಸೆಂಟ್ ಕರ್ನಾಟಕದಲ್ಲಿ ಏನ್ ಮೀಸಲಾತಿ ಇದೆ ಅದು ಗೊತ್ತಿರಬೇಕು, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಸೊ ನಾನ್ ನಿಮ್ಗೆ ಏನ್ ಹೇಳಿದೆ, ಈಗ ನಾನು ಮಾತಾಡ್ತಾ ಇರೋದೇನೋ, ದಿಸ್ ಇಸ್ ವರ್ಟಿಕಲ್ ರಿಸರ್ವೇಶನ್, ಲಂಬ ಮೀಸಲಾತಿ ಇನ್ ಕರ್ನಾಟಕ ಹೇಳ್ತಾನೆ. ಕ್ಯಾಟಗರಿ 1 4%, ಕ್ಯಾಟಗರಿ 2 15, B 4, 3A 4, 3B 5, ಪರಿಶಿಷ್ಟ ಜಾತಿ ನೋಡಿ ಹೇಳಿದ್ರೆ 17%, ಪಂಗಡ ಎಸ್ ಇಂಪ್ಲಿಮೆಂಟ್ ಆಗಿದೆ. ಸೊ ಇದು ಇಷ್ಟು ನೋಡಿದ್ರೆ 56% ಬರುತ್ತೆ, 44% ಜನರಲ್ ಬರುತ್ತೆ, ಒಟ್ಟು 100. EWS ಇಂಪ್ಲಿಮೆಂಟ್ ಆಗಿಲ್ಲ, ಅಪ್ರೂವ್ ಆಗಿದೆ ಕರ್ನಾಟಕದಲ್ಲಿ ಬಟ್ ಇಂಪ್ಲಿಮೆಂಟ್ ಮಾಡಿಲ್ಲ. ಓಕೆ, ದಿಸ್ ಇಸ್ ಪ್ರೆಸೆಂಟ್ ಕಂಡೀಷನ್ಸ್ ಆಫ್ ಮೀಸಲಾತಿ ಇನ್ ಕರ್ನಾಟಕ ವರ್ಟಿಕಲ್. ಹಾಗಾದ್ರೆ ಈ ಹಾರಿಜಾಂಟಲ್, ಈಗ ಇಲ್ಲಿ ವುಮೆನ್ ಬಂದ್ರಪ್ಪ, ಪ್ರವರ್ಗ ಕ್ಯಾಟಗರಿ 1 ವುಮೆನ್, ಅಥವಾ ಕ್ಯಾಟಗರಿ 1 ಟ್ರಾನ್ಸ್ಜೆಂಡರ್, ಅಥವಾ ಕ್ಯಾಟಗರಿ 1 ಏನೋ ಫಿಸಿಕಲ್ ಹ್ಯಾಂಡಿಕ್ಯಾಪ್. ಸೊ ಅದು ನಮ್ಗೆ ಸಮತಲ ಹಾರಿಜಾಂಟಲ್. ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಪ್ರವರ್ಗ 1ನಲ್ಲಿ ಯಾವ್ಯಾವ ಕ್ಯಾಸ್ಟ್ ಬರುತ್ತೆ, ಇಂಪಾರ್ಟೆಂಟ್ ಕ್ಯಾಸ್ಟ್. 2A ಏನ್ ಬರ್ತದೆ, ಓಕೆ, 2B ಯಾರು ಬರ್ತಾರೆ, ಎಸ್ಪೆಷಲಿ ನಾವು ಅಲ್ಪಸಂಖ್ಯಾತರು ಅಂತ ಏನ್ ಕರಿತೀವಿಲ್ಲ, ಆ ಒಂದು ಕ್ಯಾಟಗರಿ ಗೊತ್ತಿರ್ಬೇಕು. 2A ಮ್ಯಾಕ್ಸಿಮಮ್ ನಿಮಗೆ ಇಲ್ಲಿ ಕುರುಬರು ಬರ್ತಾರೆ ಇಲ್ಲಿ. ಸೊ ಇವ್ರದ್ದು ಒಂದು ಇಶ್ಯೂ ಕರೆಂಟ್ ಅಫೇರ್ ಗೊತ್ತಲ್ಲ, ಇವರು ಅಲ್ಲಿ ಒಂದಷ್ಟು ಜನ ST ಇದ್ದಾರೆ ಕರ್ನಾಟಕದಲ್ಲೇ, ಮತ್ತೆ ಬೇರೆ ರಾಜ್ಯಗಳಲ್ಲೂ ST ಇದ್ದಾರೆ. ಬಟ್ ಒಂದಷ್ಟು ಇದಕ್ಕೆ ಜಿಲ್ಲೆಗಳಲ್ಲಿ ST ಸೇರಿಸಿಲ್ಲ. ಸೊ ಅದೊಂದು ಆಗ್ತಾ ಇದೆ, ಅದು ಗೊತ್ತಿರ್ಬೇಕು ನಿಮ್ಗೆ. ಸೊ ಈಗ ಬರ್ತೀನಿ ನೋಡಿ, ಇದೇ ಆದೇಶ ನಾನು ನಿಮ್ಗೆ ಹೇಳಿದ್ನಲ್ಲ, ಏನು ಅದರದ್ದೇ ಸ್ಕ್ರೀನ್ ಶಾಟ್ ತಗೊಂಡ್ಬಂದಿದ್ದೀನಿ. 15% 17%, 3% 7% ಅನುಕ್ರಮವಾಗಿ ಹೆಚ್ಚಿಸಲಾಗಿರುತ್ತದೆ. ಓಕೆ, ಹೆಚ್ಚಿಗೆ ಮಾಡಿದ್ದಾರೆ, ಫೈನ್. ಓಕೆ, ರೆಕ್ಟಿಫೈ ಮಾಡ್ಕೊಳ್ಳಿ. ಇನ್ನು ಸಮತಲ ಮೀಸಲಾಗಿ ಬರ್ತೀನಿ ಕರ್ನಾಟಕಕ್ಕೆ. ಇದು ಇಂಪಾರ್ಟೆಂಟ್ ನಮ್ಗೆ. ಕರ್ನಾಟಕದಲ್ಲಿ ಸಮತಲ ಮೀಸಲಾತಿ ಎಷ್ಟು? ಮಾಜಿ ಸೈನಿಕರು, ಅಂಗವೈಕಲ್ಯ ಉಳ್ಳವರು ನೋಡಿ, ಇವರೆಲ್ಲ ಮಾಜಿ ಸೈನಿಕರು 2A ಬರ್ತಾರೆ, 2B ಬರ್ತಾರೆ,
ಅಂದ್ರೆ OBC ಬರ್ತಾರೆ, SC ಮಾಜಿ ಸೈನಿಕರಲ್ಲೂ ಅಲ್ಲೂ ಕೂಡ ಇರುತ್ತೆ, ಅಂದ್ರೆ ಸಮತಲ ಇದು. ಓಕೆ, ಹಾರಿಜಾಂಟಲ್ ರಿಸರ್ವೇಶನ್. ಹಾರಿಜಾಂಟಲ್. ಮಾಜಿ ಸೈನಿಕರಿಗೆ 10% ಮೀಸಲಾತಿ ಕೊಟ್ಟಿದ್ದಾರೆ. ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಟಿ ಹುದ್ದೆಗಳಿಗೆ. ಮತ್ತೆ ಅದರ ನಿಯಮ ಒಂದ್ಸಲ ನಿಯಮಗಳೇನ್ ಕೇಳಲ್ಲ, ಯಾವ ಹುದ್ದೆಗಳಿಗೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಗ್ರೂಪ್ ಎ, ಬಿ, ಸಿ, ಟಿ. ಪರ್ಸನ್ ವಿತ್ ಡಿಸಬಿಲಿಟಿಗೆ 5% ಇದೆ, ಎಲ್ಲದಕ್ಕೂ 5% ಇಲ್ಲ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ನೀವು ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕು. ಗ್ರೂಪ್ ಸಿ, ಗ್ರೂಪ್ ಡಿ ಗೆ ಇತರ ಹುದ್ದೆಗಳಿಗೆ 5% ನೇರ ನೇಮಕಾತಿಗೆ. ಆದ್ರೆ ಗ್ರೂಪ್ ಎ, ಗ್ರೂಪ್ ಬಿ ಗೆ 4% ಮಾತ್ರ. ಗ್ರೂಪ್ ಸಿ, ಗ್ರೂಪ್ ಡಿ ಗೆ 5%, ಗ್ರೂಪ್ ಎ, ಗ್ರೂಪ್ ಬಿ ಗೆ 4% ಮಾತ್ರ. ಯೋಜನಾ ನಿರಾಶ್ರಿತರು ಅವ್ರಿಗೆ ನೋಡಿ, ಗ್ರೂಪ್ ಸಿ ಮತ್ತೆ ಗ್ರೂಪ್ ಟಿ ಮಾತ್ರ, ಅವ್ರಿಗೆ ಎ ಮತ್ತೆ ಬಿ ಇಲ್ಲ. ಗ್ರೂಪ್ ಸಿ, ಗ್ರೂಪ್ ಡಿ ಗೆ ಎಷ್ಟು? 5% ಅಷ್ಟು ಮೀಸಲಾತಿ. ಅಂದ್ರೆ ಇದು ಹೆಂಗಾಗತ್ತೆ, ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ ನಾವೇನ್ ಮಾಡೋಣ, ಜನರಲ್ ಮಿಲಿಟ್ 100 ಪೋಸ್ಟ್ ಇತ್ತು. ಮಾಜಿ ಸೈನಿಕರಿಗೆ 10% ಮೀಸಲಾತಿ ಅಂತ ಕೊಟ್ಟ. ಈಗ SC ಒಂದು 50 ಪೋಸ್ಟ್ ಇತ್ತು, ST ಒಂದ 30 ಪೋಸ್ಟ್ ಇತ್ತು. ಸುಮ್ನೆ ಎಕ್ಸಾಂಪಲ್. ಈಗ ಮಾಜಿ ಸೈನಿಕರಿಗೆ 10% ಕೊಟ್ಟಿದ್ದಾರೆ ಅಂದಾಗ 100ರಲ್ಲಿ ಇಲ್ಲಿ ಮಾಜಿ ಸೈನಿಕರು ಜನರಲ್ ಮೆರಿಟ್ 10% ಅಂದ್ರೆ 10 ಪೋಸ್ಟ್. ಓಕೆ, 10 ಪೋಸ್ಟ್ ಇವ್ರಿಗೆ. ಓಕೆ, ಈಗ SC ಗೆ 50 ಪೋಸ್ಟ್ ಇದೆ ಅಂತಂದ್ರೆ SC ಗೆ ಅದರಲ್ಲಿ 10% ಅಂದ್ರೆ ಮಾಜಿ ಸೈನಿಕರಿಗೆ 5 ಪೋಸ್ಟ್. 30 ಪೋಸ್ಟ್ ST ಗಿದೆ ಅಂದ್ರೆ ಎಗೇನ್ ಇಲ್ಲಿ 5% ಯಾರಿಗೆ ಸರ್? ಮಾಜಿ ಸೈನಿಕರ. ಇದು ಸಮತಲ ಮೀಸಲಾತಿ. ST ಲೂ ಕೂಡ ಸೈನಿಕರು ಇರ್ತಾರೆ, SC ಲೂ ಕೂಡ ಸೈನಿಕರು ಇರ್ತಾರೆ. ದಿಸ್ ಇಸ್ ಹಾರಿಜಾಂಟಲ್ ಮೀಸಲಾತಿ. 5 ಪೋಸ್ಟ್ ಅಂದ್ರೆ 30ರಲ್ಲಿ 5 ಪೋಸ್ಟ್ ಎಷ್ಟು? 10% ಅಲ್ವಾ, ಅಂದ್ರೆ 3 ಪೋಸ್ಟ್. ಇದು 10% ಅಲ್ವಾ, ಅಂದ್ರೆ 5 ಪೋಸ್ಟ್. ಅಂದ್ರೆ 30ರಲ್ಲಿ 3 ಪೋಸ್ಟ್ ಇವ್ರಿಗೆ, ಇನ್ನು ಮಿಕ್ಕಿದ್ದು ಬೇರೆ ಬೇರೆ ಅವರೊಳಗೇನೆ ಇಂಟರ್ನಲ್ ಮೀಸಲಾತಿಗಳು ಇರ್ತವೆ. ಅರ್ಥ ಆಗ್ತಿದೆಯಲ್ಲ? ಎಕ್ಸಾಂಪಲ್ ಹೇಳಿದೆ ಅಷ್ಟೇ. ಇನ್ನು ಮಹಿಳೆಯರಿಗೆ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ಹುದ್ದೆಗಳಿಗೆ 33%, 33%, ಅಂದ್ರೆ 1/3 ಆಫ್ ದ ಪೋಸ್ಟ್. ಈಗ ಇದಕ್ಕೆ ಅಪ್ಲೈ ಮಾಡಿ. ಈಗ ನೋಡಿ, ಜನರಲ್ ಮೆರಿಟ್ 100 ಇದೆ, 1/3 ಆಫ್ ದ ಪೋಸ್ಟ್ ಅಂದ್ರೆ ಎಷ್ಟು? 33%, ಅಂದ್ರೆ 33 ಮುಂದೆ 34 ಪೋಸ್ಟ್ ನಿಮ್ಗೆ ಮಹಿಳೆಯರಿಗಿರುತ್ತೆ ಜನರಲ್ ಮೆರಿಟ್ ಅಲ್ಲೇ. ಹಾಗೆ ಇಲ್ಲೂ ಕೂಡ 1/3 ಆಫ್ ದ ಪೋಸ್ಟ್. ಓಕೆ, ಸೊ ಹಾಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್, ಕನ್ನಡ ಮಾಧ್ಯಮದವರಿಗೆ ಎಷ್ಟು ಪರ್ಸೆಂಟೇಜು? 5%. ABCD ಗ್ರೂಪ್ ಡಿ ಪೋಸ್ಟ್ ಗೆ, ಅಪ್ ಟು ಎ ಇಂದ ಗ್ರೂಪ್ ಡಿ ಪೋಸ್ಟ್ ತನಕ 5%. ತೃತೀಯ ಲಿಂಗಿಗಳು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಅಂದ್ರೆ ಭಾರತದಲ್ಲಿ ಮೊದಲ ಕರೆಂಟ್ ಅಫೇರ್, ಮೊದಲ ರಾಜ್ಯ ತೃತೀಯ ಲಿಂಗಗಳಿಗೆ, ಟ್ರಾನ್ಸ್ಜೆಂಡರ್ಸ್ಗೆ 1% ಇನ್ ಎವ್ರಿ ಕ್ಯಾಟಗರಿ ಅಂದ್ರೆ ಸಮತಲ ಹಾರಿಜಾಂಟಲ್ ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥದ್ದು ಪ್ರಥಮ ರಾಜ್ಯ ಕರ್ನಾಟಕ. ಗೊತ್ತಿರ್ಬೇಕಿದು. ಈಗ ನೋಡಿ, ನಿಮಗೆ ಪ್ರಥಮವಾಗಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು ಕೇರಳ, ಪ್ರಥಮವಾಗಿ ಅವ್ರು ಇವರಾದ್ರು, ಅವೆಲ್ಲ ನಿಮ್ ನ್ಯೂಸ್ ಕೊಟ್ಟಿದ್ದಾರೆ. ಬಟ್ ಎಲ್ಲಾ ಪೋಸ್ಟ್ ಗಳಿಗೂ, ಎಲ್ಲಾ ಕ್ಯಾಟಗರಿಗಳಲ್ಲೂ, ಓಕೆ, ಈಗ ತೃತೀಯ ಲಿಂಗಿಗಳು ಅಂದ ತಕ್ಷಣ ಜನರಲ್ ಮೆರಿಟ್ ತೃತೀಯ ಲಿಂಗಿಗಳು, SC ತೃತೀಯ ಲಿಂಗಿಗಳು, ST, OBC ತೃತೀಯ ಲಿಂಗಗಳು ಎಲ್ಲ ಬರ್ತಾರೆ. ಸೊ ಹಾರಿಜಾಂಟಲ್ ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥದ್ದು ಫಸ್ಟ್ ಸ್ಟೇಟ್ ಕರ್ನಾಟಕ. ಗೊತ್ತಿರ್ಲಿ, ಎಕ್ಸಾಂಪಲ್ ಬಂದಿದೆ ಕೂಡ ಇದು ಲಾಸ್ಟ್ ಇಯರ್ ಅಲ್ಲಿ. ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಟಿ 1% ಕೊಟ್ಟಿರ್ತಕ್ಕಂಥದ್ದು. ಹಾಗೆ ಗ್ರಾಮೀಣ ಅಭ್ಯರ್ಥಿಗಳಿಗೆ 25% ಮೀಸಲಾತಿ ಗ್ರೂಪ್ ಎ, ಬಿ, ಸಿ, ಡಿ ಪೋಸ್ಟ್ ಗಳಿಗೆ. ಸೊ ಇದು ಹಾರಿಜಾಂಟಲ್ ರಿಸರ್ವೇಶನ್. ಸೊ ಹಾರಿಜಾಂಟಲ್ ರಿಸರ್ವೇಶನ್ ಅಂಡ್ ವರ್ಟಿಕಲ್ ರಿಸರ್ವೇಶನ್ ಇಲ್ಲಿದೆ ನೋಡಿ. ಇದು ನಿಮಗೆ ಗೊತ್ತಿರಬೇಕು, ಕರ್ನಾಟಕದ್ದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇದೆ. ಎಷ್ಟು ಪರ್ಸೆಂಟ್ ಒಂದು ಗೊತ್ತಿರಬೇಕು, ಅದು ಇಂಪಾರ್ಟೆಂಟ್. ಓಕೆ, ಸೊ ಎಲ್ಲಾನು ಪ್ರೀವಿಯಸ್ ವಿಡಿಯೋಸ್ ಡೌಟ್ ಇತ್ತು, ತುಂಬಾ ಕಮೆಂಟ್ ಮಾಡ್ತಾ ಇದ್ರೆ ಅಲ್ವಾ ಆ ರಿಸರ್ವೇಶನ್ಸ್ ಬಗ್ಗೆ. ಸೊ ಎಲ್ಲ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಈಗ ಟೋಟಲ್ ಎಷ್ಟಿದೆ? 100%. ಇದರಲ್ಲಿ ವರ್ಟಿಕಲ್, ಹಾರಿಜಾಂಟಲ್ ಇದು ಕೊಟ್ಟಿದ್ದೀನಿ. ಇನ್ನು 375 ಅದು ಕೂಡ ಗೊತ್ತಿರ್ಬೇಕಲ್ಲ ನಿಮಗೆ. ಕರ್ನಾಟಕದಲ್ಲಿ ರಿಸರ್ವೇಶನ್ ಇನ್ ಕರ್ನಾಟಕ ಅಂದ್ರೆ 375. ಈಗ ನಾವು ನೋಡಿದ್ವಿ ಅದು ನಾರ್ಮಲ್ ಕರ್ನಾಟಕ, ನಾನ್ ಹೈದರಾಬಾದ್ ಕರ್ನಾಟಕ. ಹೈದರಾಬಾದ್ ಕರ್ನಾಟಕ 371J ಯಾವಾಗ ಬಂತು? 2013ನೇ ಆದೇಶ. ಗೊತ್ತಿರ್ಬೇಕು. ಎಲ್ಲೆಲ್ಲಿ ಯಾವ ಒಂದು ಇದಕ್ಕೆ ಇದು ಕೊಟ್ಟಿದ್ದಾರೆ. ಕರ್ನಾಟಕ ಪ್ರದೇಶ ಸ್ಥಳೀಯ ವ್ಯಕ್ತಿಗಳಿಗೆ ಸಾರ್ವಜನಿಕ ಉದ್ಯೋಗ ಕ್ಷೇತ್ರ ಉದ್ಯೋಗ ಕೂಡ ಅನುಕೂಲವಾಗಿ ಮಾಡಿಕೊಳ್ಳಲು ಎಲ್ಲೆಲ್ಲಿ ಸರ್? ಕರ್ನಾಟಕ ಶೈಕ್ಷಣಿಕ ಸಂಸ್ಥೆಗಳ ಆದೇಶ, ಕರ್ನಾಟಕ ಖಾಸಗಿ ಅನುದಾನ ರಹಿತ ಶೈಕ್ಷಣಿಕ ಸಂಸ್ಥೆಗಳಲ್ಲಿ, ಮತ್ತೆ ಕರ್ನಾಟಕ ಸಾರ್ವಜನಿಕ ಉದ್ಯೋಗಗಳಲ್ಲಿ. ಓಕೆ, ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 6 ಜಿಲ್ಲೆಗಳು, ಈಗ 7 ಅಂತ ಮಾಡ್ಕೋಬಹುದು. ಯಾಕಂದ್ರೆ ಬಳ್ಳಾರಿ ಡಿವೈಡ್ ಮಾಡಿ ವಿಜಯನಗರ ಮಾಡಿರೋದು, 7 ಜಿಲ್ಲೆ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಬಟ್ ನಿಮ್ಗೆ ಎಲ್ಲಾ ಕಡೆ 6 ಜಿಲ್ಲೆ ಅಂತಾನೆ ಇರುತ್ತೆ. ಸೊ ಈಗ ಬಳ್ಳಾರಿ ಡಿವೈಡ್ ಮಾಡಿ ವಿಜಯನಗರ ಜಿಲ್ಲೆ ಅಂತ ಮಾಡಿರೋದ್ರಿಂದ, ಅದೇ ಅಲ್ಲಿರೋ ಪ್ಲೇಸ್ ಗಳೇ ವಿಜಯನಗರ ಜಿಲ್ಲೆ ಆಗಿರೋದ್ರಿಂದ, ಸೊ ಇದನ್ನು ಕನ್ಸಿಡರ್ ಮಾಡ್ಕೋಬೇಕು. 7 ಜಿಲ್ಲೆ ಅಂತ ಅನ್ಕೋಬೇಕು. ಸೊ ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ ನೋಡ್ಕೊಳ್ಳಿ.
ಇನ್ನೊಂದು ಕೇಳ್ಬೋದು ನಿಮ್ಗೆ, ಎಕ್ಸಾಂಪಲ್ ಕೇಳ್ತಿರ್ತಾರೆ, ಈಗ ಪಂಚಾಯತ್ ರಾಜ್ ಬಂದಾಗ ಯಾರು ಸಚಿವರಾಗಿದ್ರು, ಯಾರು ಮುಖ್ಯಮಂತ್ರಿ ಆಗಿದ್ರು, ಇವೆಲ್ಲ ಕೇಳ್ತಾರೆ. ಸೊ 371 ಜೆ ಏನ್ ನಮಗೆ ಬಂತು ಅವಾಗ, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಲೋಕಸಭಾ ಸದಸ್ಯರಾಗಿದ್ರು, ಅವಾಗ ರೈಲ್ವೆ ಮಂತ್ರಿಗಳು ಕೂಡ ಆಗಿದ್ರು 2010-13 ಯು ಪಿ ಎ ಸರ್ಕಾರದಲ್ಲಿ. ಸೊ ಅವರು ಮತ್ತೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ, ಇಬ್ಬರ ಒಂದು ಫೋರ್ಸ್, ಇವರ ಇಬ್ಬರ ಒಂದು, ಅಂದ್ರೆ ಮೊದ್ಲಿಂದಲೂ ನಡೀತಿತ್ತು, ಬಟ್ ಅದನ್ನ ತರಬೇಕು ಅನ್ನೋ ಮನಸ್ಥಿತಿ ಬೇಕಲ್ಲ. ಸೊ ಇವರಿಬ್ಬರ ಒಂದು ಟೈಮ್ ಅಲ್ಲಿ 2013 6-11-2013 ಏನಾಗುತ್ತೆ, ಇದ ಕಲ್ಯಾಣ ಕರ್ನಾಟಕ ಪ್ರದೇಶ ಮಂಡಳಿ ಒಂದು, ಅವಾಗ ನಿಮ್ಗೆ ಹೈದರಾಬಾದ್ ಕರ್ನಾಟಕ ಅಂತ ಇರ್ತಿತ್ತು, ಈಗ ಲಾಸ್ಟ್ ಸರ್ಕಾರ ಬಿಜೆಪಿ ಸರ್ಕಾರ ಪ್ರೀವಿಯಸ್ ಇದ್ದಿದ್ದು ಕರ್ನಾಟಕ, ಅದನ್ನ ಕಲ್ಯಾಣ ಕರ್ನಾಟಕ ಅಂತ ಮಾಡಿದೆ. ಸೊ ಇಲ್ಲಿ ಇನ್ನೊಂದು ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ಓಕೆ, ಯಾರು ಮಂತ್ರಿಗಳಾಗಿದ್ರು, ಯಾರು ಮುಖ್ಯಮಂತ್ರಿಗಳಾಗಿದ್ರು, ಸೊ ಇದೆಲ್ಲ ಗೊತ್ತಿರಬೇಕು. ಬಟ್ ಇನ್ನೊಂದು ಕಲ್ಯಾಣ ಕರ್ನಾಟಕ, ಈಗೇನ್ ನಾವು ಹೈದರಾಬಾದ್ ಕರ್ನಾಟಕ ಅಂತ ಏನ್ ನಾವು ಕರಿತೀವಿ, ಇದರ ಒಂದು ಮಂಡಳಿ, ಯಾಕಂದ್ರೆ ಇದಕ್ಕೆ ರಿಸರ್ವೇಶನ್ಸ್ ಕೂಡ ಕೊಟ್ಟಿದ್ದಾರೆ, ಆ ಒಂದು ಪ್ರದೇಶವನ್ನ ಡೆವಲಪ್ ಮಾಡ್ಬೇಕು, ಹಾಗಾಗಿ ಒಂದು ಮಂಡಳಿ ಇದೆ. ಆ ಮಂಡಳಿಯ ಒಂದು ಇದು ಎಲ್ಲಿ ಬರುತ್ತೆ ಅಂದ್ರೆ ಕಲಬುರ್ಗಿಯಲ್ಲಿ ಬರುತ್ತೆ, ವೆರಿ ಇಂಪಾರ್ಟೆಂಟ್. ಅದರ ಒಂದು ಆಫೀಸ್ ಎಲ್ಲಿ ಬರುತ್ತೆ, ಕಲಬುರ್ಗಿಯಲ್ಲಿ ಬರುತ್ತೆ, ಇದು ಗೊತ್ತಿರಬೇಕು. ಇನ್ನು 371 ಜೆ ರಿಸರ್ವೇಶನ್ ಎಷ್ಟು, ವಾಟ್ ಇಸ್ ದ ರಿಸರ್ವೇಶನ್? ನಾವು ಓದ್ತಾ ಇರೋದು ಹಿಂದುಳಿದ ವರ್ಗಗಳಲ್ಲಿ ಕರ್ನಾಟಕದಲ್ಲಿ ರಿಸರ್ವೇಶನ್ ಸಿಸ್ಟಮ್ ಕೇಳ್ತಾನೆ. ಅಂದ್ರೆ 371 ಜೆ ಏನ್ ರಿಸರ್ವೇಶನ್ ಇದೆ, ಎಸ್, ಹೈದರಾಬಾದ್ ರೀಜನ್ ಅಲ್ಲಿ ಉಳ್ಕೊಂಡಿರೋರು, ಅವ್ರ ತಂದೆ ತಾಯಿ ಇರೋರು, ಅವರೇ ಅಲ್ಲಿರೋರು ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟರು ರಿಸರ್ವೇಶನ್ ಸಿಗುತ್ತೆ. ಎಷ್ಟು ಪರ್ಸೆಂಟ್ ಅದು ಇಂಪಾರ್ಟೆಂಟ್ ಅಲ್ವಾ? 70% ಆಫ್ ದ ಸೀಟ್ಸ್ ಇನ್ ಲೋಕಲ್ ಏರಿಯಾ, ಅಂದ್ರೆ ಲೋಕಲ್ ಯೂನಿವರ್ಸಿಟಿ. ಈಗ ಫಾರ್ ಎಕ್ಸಾಂಪಲ್ ಯಾರು ಸ್ಕೂಲು ಕಾಲೇಜ್ ಸೇರ್ಬೇಕು, ಆ ಪ್ರದೇಶದ ಆ ಜಿಲ್ಲೆಗಳಲ್ಲಿ ಇರ್ತಕ್ಕಂತ ಸ್ಕೂಲು ಕಾಲೇಜುಗಳು ಅಲ್ಲಿನ ಯೂನಿವರ್ಸಿಟಿಗಳಿಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಇದ್ರೆ 70% ಆಫ್ ದ ಸೀಟ್ಸ್, ಈಗ 100 ಇದ್ರೆ ಈ ಒಂದು ರೀಜನ್ ನಲ್ಲಿ 70 ಜನ ಇವರೇ ಇರಬೇಕು, 30 ಜನ ವರ್ಗನವ್ರು ಇರ್ಬೋದು. 70% ಆಫ್ ದ ಸೀಟ್ಸ್ ಕೊಡ್ತಾರೆ. ಈಗ ಔಟ್ ಸೈಡ್ ಆಫ್ ದ ಸೀಟ್ ಆದ್ರೆ, ಈಗ ಫಾರ್ ಎಕ್ಸಾಂಪಲ್ ಅವರು ಏನ್ ಮಾಡ್ತಾರೆ, ಈ ಜಿಲ್ಲೆಗಳಲ್ಲಿ ಬಿಟ್ಟು ಬೇರೆ ಕಡೆ ಬರ್ತಾರೆ, ಬೆಂಗಳೂರು ಬಂದ್ರು ಅಂತ ಇಟ್ಕೊಳ್ಳಿ, ಬೆಂಗಳೂರು ಬೇರೆ ಯೂನಿವರ್ಸಿಟಿಗಳು ಬೆಂಗಳೂರಲ್ಲಿ ಇದೆ, ಬೇರೆ ಬೇರೆ ಯೂನಿವರ್ಸಿಟಿಗಳು ಇರ್ತವೆ. ಸೊ ಅಲ್ಲಿಗೆ ಬಂದ್ರು, ಮೈಸೂರು ಯೂನಿವರ್ಸಿಟಿ ಬಂದ್ರು. ಸೊ ಅವಾಗ 70% ಇರಲ್ಲ, ಇಲ್ಲಿ 100 ಇದ್ರೆ 8 ಜನಕ್ಕೆ ಮಾತ್ರ ಕಲ್ಯಾಣ ಕರ್ನಾಟಕದವರಿಗೆ ಸೀಟ್ ಇಟ್ಟಿರ್ತಾರೆ. ಅದೇ ಇದೇ ರೀಜನ್ ಅಲ್ಲಿ ಇರ್ತಕ್ಕಂಥ ಕಾಲೇಜು ಯೂನಿವರ್ಸಿಟಿಗಳಿಗೆ 100 ಇದ್ರೆ 70% ಆಫ್ ದ ಸೀಟ್ಸ್ ಅವ್ರಿಗೆ ಇಟ್ಟಿರ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಗೆ. 8% and 70% ಔಟ್ಸೈಡ್ ಆಫ್ ದ ಕಲ್ಯಾಣ ಕರ್ನಾಟಕ ಅಂಡ್ ಇನ್ ದ ರೀಜನ್ ಆಫ್ ಕಲ್ಯಾಣ ಕರ್ನಾಟಕ, ಆ ಜಿಲ್ಲೆಗಳಲ್ಲಿ, ಅದು ಗೊತ್ತಿರಬೇಕು. ಇದು ಎಜುಕೇಶನ್ ಸಿಸ್ಟಮ್ ಆಯ್ತು. ಓಕೆ, ಈಗ ಜಾಬ್ಗೆ ನಮ್ ಇಂಪಾರ್ಟೆಂಟ್ ಜಾಬ್, ಇವಾಗೆಲ್ಲ ನಿಮ್ಗೆ ಗೊತ್ತಿಲ್ಲ, ಹೈದರಾಬಾದ್ ಕರ್ನಾಟಕ ಸಪರೇಟ್ ನೋಟಿಫಿಕೇಶನ್ ಹೊರಡಿಸ್ಬಿಡ್ತಾರೆ ಅಲ್ವಾ, ಹೈದರಾಬಾದ್ ಕರ್ನಾಟಕ ಸಪರೇಟ್ ನೋಟಿಫಿಕೇಶನ್ ಹೊರಡಿಸ್ತಾರೆ. ಆದ್ರೆ ಅಲ್ಲಿ ಒನ್ಸ್ ಅಗೇನ್ ಇಲ್ಲೂ ಕೂಡ ಅದೇ ರೀತಿನೇ. ಈಗ ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳ ವ್ಯಾಪ್ತಿಗಳಲ್ಲಿ ಯಾವ್ದಾದ್ರು ಹುದ್ದೆಗಳಿದ್ರೆ, ಆ ಒಂದು ಜಿಲ್ಲೆಗಳಲ್ಲಿ ಕಾರ್ಯ ಮಾಡ್ತಕ್ಕಂಥ ಹುದ್ದೆಗಳು, ಅದು ಯಾವುದೇ ಹುದ್ದೆಗಳಾಗ್ಲಿ, ಗ್ರೂಪ್ ಎ ಆಗ್ಲಿ, ಗ್ರೂಪ್ ಬಿ ಆಗ್ಲಿ, ಯಾವ್ದೊಂದು ನಿಗಮ ಮಂಡಳಿ ಅಲ್ಲಿ ಆ ಒಂದು ಜಿಲ್ಲೆಗಳಲ್ಲಿ ಇದ್ರೆ ಅಲ್ಲಿ ಕೆಲಸ ಮಾಡೋದಾಗ್ಲಿ, ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಹುದ್ದೆಗಳು ಟಿಲ್ ಗ್ರೂಪ್ ಡಿ, ಗ್ರೂಪ್ ಎ, ಗ್ರೂಪ್ ಬಿ, ಈಗ ಇದೇ ರೀಜನ್ ಅಲ್ಲಿ 6-7 ಜಿಲ್ಲೆಗಳಲ್ಲೇ ಇದ್ರೆ, 6 ಜಿಲ್ಲೆ ಅಂತ ಮೆನ್ಷನ್ ಆಗಿರುತ್ತೆ, ಅದು ರೆಕ್ಟಿಫೈ ಮಾಡ್ಕೋಬೇಕು ನೀವು. 6 ಅಂದ ತಕ್ಷಣ ನೀವು ಬಳ್ಳಾರಿ ಪ್ಲಸ್ ವಿಜಯನಗರ 7 ಅಂತ ಅನ್ಕೋಬೇಕು. ಓಕೆ, ಇಲ್ಲಿ ಗ್ರೂಪ್ ಎ, ಗ್ರೂಪ್ ಬಿ ಗೆ ಆ ಒಂದು ಜಿಲ್ಲಾ ವ್ಯಾಪ್ತಿಯಲ್ಲಿ ಕೆಲಸ ಮಾಡೋದಾದ್ರೆ ಸರ್ಕಾರದಿಂದ ಏನ್ ನೋಟಿಫಿಕೇಶನ್ ಆಗುತ್ತಲ್ಲ, ಆ ಜಿಲ್ಲಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಆಫೀಸ್ಗಳಾದ್ರೆ 75% ಗ್ರೂಪ್ ಎ, ಗ್ರೂಪ್ ಬಿ ಅವ್ರ ರಿಸರ್ವೇಶನ್ ಇರುತ್ತೆ. ಗ್ರೂಪ್ ಸಿ ಗೆ 80%, ಗ್ರೂಪ್ ಸಿ ಗೆ. ಓಕೆ, ಗ್ರೂಪ್ ಡಿ ಗೆ 85% ಮೀಸಲಾಗಿರ್ತಾರೆ. ಓಕೆ, ಏನೋ ಜಾಬ್ಸ್ ಆ ಒಂದು ಏರಿಯಾದಲ್ಲಿ. ಔಟ್ ಸೈಡ್ ಆಫ್ ದಿಸ್ ಏರಿಯಾ ಆದ್ರೆ, ಈಗ ಬೆಂಗಳೂರಲ್ಲಿ ಇತ್ತು, ಇಲ್ಲಿತ್ತು, ಬೇರೆ ಕಡೆ ಇತ್ತು, ರಾಜ್ಯ ಮಟ್ಟದಲ್ಲಿ ಬೇರೆ ಒಂದು ಸ್ಥಳೀಯ ವೃಂದ ಬೇರೆ ಕಡೆ ಇತ್ತು. ಸೊ ಅವಾಗ ಗ್ರೂಪ್ ಎ ಆಗ್ಲಿ, ಬಿ ಆಗ್ಲಿ, ಸಿ ಆಗ್ಲಿ, ಡಿ ಆಗ್ಲಿ 80% ಹುದ್ದೆಗಳು ಅವ್ರಿಗೆ, ಸಾರಿ 8% ಹುದ್ದೆಗಳು ಅವ್ರಿಗೆ ಮೀಸಲಾಗಿಟ್ಟಿರ್ತಾರೆ. ಅರ್ಥ ಆಗ್ತಿದೆಯಲ್ಲ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ನಿಮಗೆ ಅದೇ ಇದ್ರಲ್ಲಾದ್ರೆ ಗ್ರೂಪ್ ಎ, ಬಿ ಗೆ ಬೇರೆ, ಸಿ ಗೆ ಬೇರೆ, ಡಿ ಗೆ ಬೇರೆ. ಆದ್ರೆ ಇಲ್ಲಿ ಎಜುಕೇಶನ್ ಸಿಸ್ಟಮ್ ಹಂಗಲ್ಲ, ಒಂದೇ 70%, ಬೇರೆ ಇದಾದ್ರೆ 8%. ಅದೇ ಒಂದು ವ್ಯಾಪ್ತಿಯಲ್ಲಿದ್ರೆ ಗ್ರೂಪ್ ಎ, ಗ್ರೂಪ್ ಗೆ 75%, ಗ್ರೂಪ್ ಸಿ ಗೆ 80%, ಗ್ರೂಪ್ ಡಿ ಗೆ 85%. ಓಕೆ, ಕೆಲ್ಸಕ್ಕೆ, ಜಾಬ್ಗೆ. ಅದೇ ಬೇರೆ ಕಡೆ ಆದ್ರೆ 8%. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ. ಇದರಿಂದ ಕ್ವಶನ್ಸ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಫೈನ್, ಅರ್ಥ ಆಗಿದೆ ಅನ್ಕೋತೀನಿ. ಇನ್ನು ಮಿಕ್ಕಿದ್ದು PDF ನೋಡಿ, ಈಗ ನಾನು ಹೇಳಿದೆ 1995 ಆಕ್ಟ್ ಇದೆ, ರೆಡಿ ಇದೆ, ಮಾಡಿದೀವಿ ನಾವು, ಟಕ್ ನೋಡಿ, ಕನ್ನಡ ಇಂಗ್ಲಿಷ್ ಎಲ್ಲದ್ರಲ್ಲೂ ರೆಡಿ ಇದೆ. ಹಾಗೆ ನಿಮ್ಗೆ 1990
ಆಕ್ಟಿವ್ ಅದು ರೆಡಿ ಇದೆ ಮಾಡಿದೀವಿ. ಅಂದ್ರೆ ರೆಡಿ ಇದೆ ಅಂದ್ರೆ ನಾವು ಸ್ಲೈಡ್ಸ್ ಇನ್ನೊಂದ್ ಸ್ವಲ್ಪ ಫೈನಲ್ ಟ್ಯೂನಿಂಗ್ ಅಲ್ಲಿ ಇದೆ, ಎಲ್ಲ ಹೈಲೈಟ್ ಮಾಡ್ತಾ ಇದೀವಿ, ಯಾವ್ದು ಇಂಪಾರ್ಟೆಂಟ್ ಯಾವ್ದು ಎಕ್ಸಾಮ್ ಏನು ಅಂತ. ಸೊ ಮಾಡ್ತಾ ಇದೀವಿ. ಅದಾದ್ಮೇಲೆ ನಿಮಗೆ ಬೇರೆ ಬೇರೆ ಯೋಜನೆಗಳು, ಸ್ಕೀಮ್ಸ್ ಗಳು, ಡಿಪಾರ್ಟ್ಮೆಂಟ್ಸ್ ಗಳು, ಹಿಂದುಳಿದ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ಸ್ ಗಳು, ಸ್ಕೀಮ್ಸ್ ಗಳು, ಸೊ ಇವೆಲ್ಲ ಹಾಸ್ಟೆಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಟ್ರೈನಿಂಗ್ ಸ್ಕೀಮ್ಸ್ ಗಳು, ಇವೆಲ್ಲ ಕೂಡ ರೆಡಿ ಆಗ್ತಾ ಇದೆ. ಎಲ್ಲ PDF ಬೇಕಾ, ಹೆಚ್ಚು ಕಮೆಂಟ್ ಮಾಡಿ, ಬೇಗ ಮಾಡ್ತೀವಿ. ಹೆಚ್ಚು ನೀವು ಇದನ್ನ ಶೇರ್ ಮಾಡ್ಬೇಕು, ವಿಡಿಯೋನ ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ. ಓಕೆ, ವಾಟ್ಸ್ಆಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರೋದು, ಮತ್ತೊಂದು ಶೇರ್ ಮಾಡಿ, ಹೆಚ್ಚು ನೋಡಿ, ಕಮೆಂಟ್ ಮಾಡಿ. ಅವಾಗ ನಾವು ಬೇಗ ಬೇಗ ಮಾಡ್ತೀವಿ. ನಿಮ್ಮ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ್ದು ಬೇಗ ಮುಗಿಸ್ಬೇಕು ಅಂತ. ಸೊ ಮುಗಿಸಿ ನಿಮಗೆ PDF ಲಾಸ್ಟ್ ಅಲ್ಲಿ ಇದನ್ನ ಪ್ರೊವೈಡ್ ಮಾಡೋಣ. ತುಂಬಾ ಜನ ಕಮೆಂಟ್ ಆಗ್ತದೆ ಸರ್ ಪೇ ಮಾಡ್ತೀವಿ ಹಾಕಿ ಅಂತ. ಎಸ್ ಸರ್, ಮಾಡೋಣ ಎಲ್ಲ ಬೇಗ ಮಾಡೋಣ, ಸಿಸ್ಟಮ್ಯಾಟಿಕ್ ಆಗಿ ಮಾಡೋಣ. ಸೊ ನಿಮ್ಗೆ ಸಕ್ಸಸ್ ಬೇಕಲ್ವಾ, ಹಾಗಾಗಿ ಸಿಸ್ಟಮ್ಯಾಟಿಕ್ ಆಗಿರ್ಬೇಕು. ಸೊ ಎವ್ರಿಥಿಂಗ್ ವಿಲ್ ಬಿ ರೆಡಿ ಅಟ್ ದ ಅರ್ಲಿಯೆಸ್ಟ್. ಓಕೆ, ಸೊ ನಿಮ್ಮ ಒಂದು ಹೆಂಗೆ ಸಪೋರ್ಟ್ ಇರುತ್ತೆ ಅದ್ರ ಮೇಲೆ ಬೇಗ ರೆಡಿ ಮಾಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ನೋಡಿ, ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಓಕೆ, ಪ್ಲೇ ಲಿಸ್ಟ್ ಲಿಂಕ್ ಇರುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾ ಪುನೀತ್ ಫೋರಮ್ ಅಂತ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನಮಸ್ಕಾರ, ಧನ್ಯವಾದಗಳು.